ನಮಸ್ಕಾರ ಸ್ನೇಹಿತರೆ. ಓಸಿ ಕೊಟ್ಟ ಕೇವಲ 3 ತಿಂಗಳಲ್ಲಿ 18 ಮಹಡಿಯ ಅಪಾರ್ಟ್ಮೆಂಟ್ ವಾಲಿದೆ. 145ಕ್ಕೂ ಹೆಚ್ಚು ಕುಟುಂಬಗಳು ಇಲ್ಲಿ ವಾಸಕ್ಕೆ ಬಂದಿದ್ರೆ ಏನಾಗ್ತಿತ್ತು? ಅದರ ಹೊಣೆ ಯಾರು ಹೊರ್ತಿದ್ರು? ಬೆಂಗಳೂರಿನ ಹೊಸೂರು ರಸ್ತೆಯ ಕೊಡ್ಲು ಪ್ರದೇಶದಲ್ಲಿರುವಂತಹ SNN ರಾಜ್ ಡೆವಲಪರ್ಸ್ನ ವಿಂಗ್ E3 ಕಟ್ಟಡ ಇನ್ನು ಯಾರು ವಾಸಕ್ಕೆ ಬರುವ ಮೊದಲೇ ವಾಲಿದೆ. ಆದ್ರೆ ಅಚ್ಚರಿಯ ಸಂಗತಿ ಏನಪ್ಪಾ ಅಂತ ಹೇಳಿದ್ರೆ, ಇದೇ ಕಟ್ಟಡಕ್ಕೆ ಏಪ್ರಿಲ್ 30ರಂದು ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಅಂದ್ರೆ ಇದಕ್ಕೆ ವಾಸ ಮಾಡೋದಕ್ಕೆ ಯೋಗ್ಯ ಇದೆ ಅಂತ ಹೇಳಿ ಓಸಿ ಸರ್ಟಿಫಿಕೇಟ್ ಕೂಡ ನಮ್ಮ ಅಧಿಕಾರಿಗಳು ಕೊಟ್ಟಿದ್ದಾರೆ. ಆ ಅಧಿಕಾರಿಗಳು ಯಾರು ಅಂತ ಹೇಳಿದ್ರೆ, ಬೆಂಗಳೂರು ಸೌತ್ ಸಿಟಿ ಕಾರ್ಪೊರೇಷನ್ನ JDTP ಆದಂತಹ ಸಾವಿತ್ರಿ ಪಾಟೀಲ್ ಅವರು. ಮೇಡಮ್, ನಾವು ನಿಮ್ಗೆ ಕೇಳ್ತಿರೋದು ಒಂದೇ ಒಂದು ಪ್ರಶ್ನೆ, ಏನಪ್ಪಾ ಅಂತ ಹೇಳಿದ್ರೆ, ಈ ಕಟ್ಟಡಕ್ಕೆ ಓಸಿ ಕೊಡೋ ಮೊದಲು ನಿಜವಾಗಿಯೂ ಎಲ್ಲಾ ನಿಯಮಗಳು ಸರಿಯಾಗಿದೆ ಅಂತ ಪರಿಶೀಲನೆ ಮಾಡಿ ನಂತರ ಕೊಟ್ರ? ಬುನಾದಿ ಆಗಿರ್ಬೋದು, ರಚನಾ ಸುರಕ್ಷತೆ ಆಗಿರ್ಬೋದು, ನಕ್ಷೆ ಮಂಜೂರಾತಿ ಆಗಿರ್ಬೋದು, ಮಣ್ಣಿನ ಪರೀಕ್ಷೆ ಆಗಿರ್ಬೋದು, ನಿರ್ಮಾಣದ ಗುಣಮಟ್ಟ ಸರಿಯಾಗಿದೆ ಇವೆಲ್ಲವನ್ನ ಪರೀಕ್ಷೆ ಮಾಡಿ ನಂತರ ಓಸಿ ಕೊಟ್ರ? ಅಥವಾ ಬೇರೆ ಏನಾದ್ರೂ ರೀಸನ್ ಇದೆಯಾ? ಹಾಗಿದ್ರೆ ನೀವು ಕೊಟ್ಟಿರೋದು ಜನ ವಾಸ ಮಾಡೋದಕ್ಕೆ ಯೋಗ್ಯ ಇದೆ ಅಂತ ಹೇಳಿ, ಆದ್ರೆ ನೀವು ಓಸಿ ಕೊಟ್ಟ ಕೇವಲ 3 ತಿಂಗಳಿಗೆ ಈ ಕಟ್ಟಡ ವಾಲಿದೆ ಅಂತ ಹೇಳಿದ್ರೆ ಅದು ನಿಮ್ಮ ದೋಷನಾ ಅಥವಾ ಡೆವಲಪರ್ಸ್ಗಳ ದೋಷನಾ? ಡೆವಲಪರ್ಗಳು ಈಗ ಏನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಜಿಯೋ ಟೆಕ್ನಿಕಲ್ ವರದಿಯಲ್ಲಿನ ಲೋಪ ಕಾರಣ ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ಓಸಿ ಕೊಡೋದಕ್ಕೂ ಮುಂಚೆ ಇದರೆಲ್ಲರ ಪರಿಶೀಲನೆ ನಿಮ್ಗಾಗಿರ್ಲಿಲ್ವಾ? ಪರಿಶೀಲನೆ ಆಗಿದ್ರೆ ಈ ಲೋಪ ಗಮನಕ್ಕೆ ಬರ್ಲಿಲ್ವಾ? ಅದು ಅಲ್ಲದೆ ಈ ಬಿಲ್ಡಿಂಗ್ ಅಲ್ಲದೆ ಇಲ್ಲಿ ಬೇರೆ ಬೇರೆ ಕ್ಯಾಂಪಸ್ಗಳು ಕೂಡ ಇದೆ. ಸುಮಾರು 1400 ಕುಟುಂಬಗಳು ಈಗ ಆಲ್ರೆಡಿ ವಾಸ ಮಾಡ್ತಿದೆ. ಅವರ ಜವಾಬ್ದಾರಿ ಏನು? ಇನ್ ಕೇಸ್ ಇವಾಗ ಈ ವಿಂಗ್ಸ್ನ ಅಂದ್ರೆ 3 ವಿಂಗ್ಸ್ನ ಬೀಳ್ಸ್ಬೇಕು, ಡೆಮಾಲಿಷ್ ಮಾಡಬೇಕು ಅಂತೆಲ್ಲ ಓಡಾಡ್ತಾ ಇದ್ರೆ ಅದು ಹೌದು. ಇನ್ ಕೇಸ್ ಡೆಮಾಲಿಷ್ ಆಯ್ತು ಅಂದ್ರೆ ಅಕ್ಕಪಕ್ಕದ ಮನೆಗಳಿಗೂ ಸಮಸ್ಯೆ ಆಗೋದಿಲ್ಲ ಅಂತ ಏನ್ ಗ್ಯಾರಂಟಿ? ಅಲ್ಲಿರೋರು ಕೂಡ ಜೀವ ಕೈಯಲ್ಲಿ ಇಟ್ಕೊಂಡೇ ಓಡಾಡುವಂತಹ ಪರಿಸ್ಥಿತಿ ಅಂತೂ ಎದುರಾಗೇ ಆಗಿರುತ್ತಲ್ಲ. ಯಾಕಂದ್ರೆ ಈ ಡೆವಲಪರ್ಸ್ಗಳೇ ಆ ಒಂದು ಬಿಲ್ಡಿಂಗ್ಗಳು ಕೂಡ ಕಟ್ಟಿರ್ತಾರೆ. ಇನ್ನ ಕಟ್ಟು 1 ವರ್ಷನೂ ಕಳೆದಿಲ್ಲ, ಆಗ್ಲೇ ವರ್ಷ ಅಲ್ಲ, ಇನ್ನ ಜನ ವಾಸಕ್ಕೆ ಬಂದಿಲ್ಲ, ಆಗ್ಲೇ ಈ ಬಿಲ್ಡಿಂಗ್ ಬೀಳ್ತಿದೆ ಅಂತ ಹೇಳಿದ್ರೆ ವಾಸಕ್ಕೆ ಇರುವಂತಹವರ ಜನರ ಪರಿಸ್ಥಿತಿ ಏನಾಗಿರ್ಬೇಕು? ಈಗ ಬರುವ ಮುಖ್ಯ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ಓಸಿ ಕೊಟ್ಟ ಅಧಿಕಾರಿಗಳು ಪರಿಶೀಲನೆಯಲ್ಲಿ ಲೋಪ ಆಗಿದ್ಯಾ ಅಥವಾ ನಿಯಮಗಳ ಅನುಸರಣೆ ಸಮರ್ಪಕವಾಗಿ ಆಗಿಲ್ವಾ? ಇದನ್ನೆಲ್ಲ ಮಾಡದೆ ಪ್ರಮಾಣ ಪತ್ರ ಕೊಡೋದಕ್ಕೆ ಯಾರು ಅಧಿಕಾರ ಕೊಟ್ರು? ಸುಮ್ಮನೆ ತಾನೊಬ್ಬ ಸರ್ಕಾರಿ ಅಧಿಕಾರಿ ನಾನು ಸೈನ್ ಮಾಡಿದ್ರೆ ಎಲ್ಲಾನು ನಡೆಯುತ್ತೆ ಅಂತ ಆದ್ರೆ ಆ ಒಂದು ಅಧಿಕಾರ ಕೊಟ್ಟಿದ್ದಾದ್ರೂ ಏನ್ ಪ್ರಯೋಜನ? ಎಲ್ಲ ಸರಿಯಾಗಿದೆ, ಅದನ್ನ ನೀವು ತಿಳ್ಕೊಂಡು ಪ್ರಬುದ್ಧರಾಗಿದ್ದೀರಿ ಅಂತ ಹೇಳಿ ಆ ಒಂದು ಹುದ್ದೆಯನ್ನ, ಆ ಸೈನ್ ಮಾಡುವಂತಹ ಹುದ್ದೆಯನ್ನ ಕೊಟ್ಟಿರ್ತಾರೆ. ಅದನ್ನೇ ನೀವು ಸರಿಯಾಗಿ ಮಾಡಿಲ್ಲ ಅಂತ ಹೇಳಿದ್ರೆ ಜನಗಳು ಏನ್ ಮಾಡ್ಬೇಕು? ಅದೃಷ್ಟವಶಾತ್ ಈ ಕಟ್ಟಡಕ್ಕೆ ಇನ್ನ ಯಾರು ವಾಸಕ್ಕೆ ಬಂದಿರ್ಲಿಲ್ಲ. ಇನ್ ಕೇಸ್ ವಾಸ ಮಾಡ್ಬೇಕಾದ್ರೆ, ವಾಸ ಮಾಡಕ್ ಸ್ಟಾರ್ಟ್ ಆದ್ಮೇಲೆ 145 ಫ್ಲಾಟ್ಗಳಿದಾವೆ. ಆ ಕುಟುಂಬಗಳ ಜವಾಬ್ದಾರಿ ಯಾರು ಹೊರ್ತಿದ್ರು? ಓಸಿ ಕೊಟ್ಟ ಅಧಿಕಾರಿ ಹೊರ್ತಿದ್ರಾ? ಡೆವಲಪರ್ಸ್ಗಳು ಹೊರ್ತಿದ್ರಾ? ಹೇಗೆ ಈ ಕುಟುಂಬಗಳ ಜವಾಬ್ದಾರಿ ಯಾರಾಗ್ತಿತ್ತು? ಅವರ ಮುಂದಿನ ಹೊಣೆ ಯಾರು ತಗೊಳ್ತಾ ಇದ್ರು? ಇದೀಗ ಡೆವಲಪರ್ಸ್ಗಳು ಕಟ್ಟಡವನ್ನ ಕೆಡವಿ ಹೊಸ ಕಟ್ಟಡ ನಿರ್ಮಾಣ ಮಾಡ್ತೀವಿ ಅಂತೇನೋ ಹೇಳ್ತಿದ್ದಾರೆ, ಇಲ್ಲ ಅಂತ ಅಲ್ಲ. ಆದ್ರೆ ಅದು ಎಷ್ಟು ಭದ್ರತೆಯಿಂದ ಕೂಡಿರುತ್ತೆ? ಮತ್ತೆ ದುಡ್ಡು ಕೊಟ್ಬಿಟ್ಟು ಇವರು ಬೇರೆ ಅಧಿಕಾರಿಗಳ ಹತ್ರನೋ ಅಥವಾ ಬರುವಂತಹ ಅಧಿಕಾರಿಗಳ ಹತ್ರನೋ ಮತ್ತೆ ಸೈನ್ ಮಾಡಿಸ್ಕೋಬಹುದು. ಜನಗಳ ಪ್ರಾಣಕ್ಕೆ ಏನು ಲೆಕ್ಕ ಎಲ್ಲಿದೆ? ಅವರ ದುಡ್ಡಿಗೆ ಎಲ್ಲಿ ಲೆಕ್ಕ ಇದೆ? ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ವಾಲುವ ಮುನ್ನ ಸರಿಯಾಗಿದ್ಯಾ ಏನು ಅಂತ ಅದೇ ಜವಾಬ್ದಾರಿತನದಿಂದ ಓಸಿ ಕೊಡ್ಬೇಕಿಂತ ಮುಂಚೆ ಅಧಿಕಾರಿ ಸಾವಿತ್ರಿ ಪಾಟೀಲ್ ಅವರು ಕೂಡ ಯೋಚನೆ ಮಾಡಿದ್ರೆ ಈ ಒಂದು ಅಚಾತುರ್ಯ ನಡೀತಿರ್ಲಿಲ್ಲ ಅಂತ ಅನ್ಸುತ್ತೆ. ಇದಕ್ಕೆ ಉತ್ತರ ಕೊಡ್ಬೇಕಾಗಿರೋರು ಬೇರೆ ಯಾರೂ ಅಲ್ಲ, ನಮಗೆ ನೇರ ಹೊಣೆಯಾಗಿ ಕಾಣ್ತಾ ಇರೋರು ಸಾವಿತ್ರಿ ಪಾಟೀಲ್ ಅವರು, JDTP ಆದಂತಹ ಸಾವಿತ್ರಿ ಪಾಟೀಲ್ ಅವರು, ಹಾಗೆ ಅವತ್ತಿನ ದಿನ ಹೋದಂತಹ ಅಧಿಕಾರಿಗಳು, ಅವತ್ತಿನ ದಿನ ಪರಿಶೀಲನೆಗೆ ಹೋದಂತಹ ಅಧಿಕಾರಿಗಳು ಇದಕ್ಕೆ ನೇರವಾಗಿ ಉತ್ತರ ಕೊಡಬೇಕು. ಯಾರ್ದು ಸರಿ ಯಾರ್ದು ತಪ್ಪು? ನಿಮ್ಮದೇ ತಪ್ಪಾಗಿದ್ರೆ ನೀವು ಯಾವ ರೀತಿಯ ಶಿಕ್ಷೆಗೆ ತಮ್ಮನ್ನು ತಾವು ಒಳಪಡಿಸ್ಕೊಳ್ತೀರಾ? ಅಥವಾ ಡೆವಲಪರ್ಸ್ಗಳಿಗೆ ಯಾವ ರೀತಿಯ ಶಿಕ್ಷೆಯನ್ನ ಕೊಡ್ತೀರಾ? ಅಥವಾ ಜನಗಳಿಗೆ ಯಾವ ರೀತಿಯ ನ್ಯಾಯವನ್ನ ಕೊಡ್ತೀರಾ? ಅದನ್ನ ನಿಮಗೆ ನೇರವಾಗಿ ಬಿಡ್ತಿದ್ದೀವಿ, ಇದಕ್ಕೆ ಉತ್ತರ ನೀವೇ ಕೊಡಬೇಕು. ಇದಾಗಿತ್ತು ಪ್ರಜಾಕಿರಣದ ಇವತ್ತಿನ ಮಾಹಿತಿ. ಇದೇ ರೀತಿ ಸುದ್ದಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫಾಲೋ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದ.